ನಾನು ನಿಮ್ಮ ವಿರಯ್ ಸರ್. ನನ್ನ ಒಂದು ಯೂಟ್ಯೂಬ್ ಐಡಿಯನ್ನು JVN ಅಕಾಡೆಮಿ ಅಂತ ಮಾಡಿದ್ದೀನಿ. ನೆನಪಿರಲಿ, JVN ಅಕಾಡೆಮಿ ಅಂತ ಒಳ್ಳೆ ಮರುನಾಮಕರಣ ಮಾಡಿದ್ದೀನಿ. ಎಲ್ಲರೂ ಈ ನನ್ನ ಐಡಿಯನ್ನು ನೆನಪಿಟ್ಟುಕೊಂಡು ನನ್ನ ಒಂದು ವಿಡಿಯೋಕ್ಕೆ ಸಂಬಂಧಪಟ್ಟಂಗೆ ಪ್ರೋತ್ಸಾಹನ ನೀಡಬೇಕಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ನಾನು PhDಗೆ ಸಂಬಂಧಪಟ್ಟಂಗೆ ಒಂದು ಧಾರವಾಡ ಯೂನಿವರ್ಸಿಟಿ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಆ ನೋಟಿಫಿಕೇಷನ್ ಆಹ್ವಾನಿಸಿರೋದ್ರಿಂದ ನಾನು ನಿಮಗೆ ಈ ಒಂದು MA ಮುಗಿಸಿದ ಅಭ್ಯರ್ಥಿಗಳಿಗೆ ಒಂದು ಅವಕಾಶವನ್ನು ಒದಗಿಸುವ ಸಲುವಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ನನ್ನ ಒಂದು ವಿಡಿಯೋ ನೋಡೋ ಮೊದಲು ನನ್ನ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಾಧ್ಯ ಆದಷ್ಟು ಬೆಲ್ ಬಟನನ್ನು ಒತ್ತಿ ಪ್ಲೀಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದರ ಜೊತೆಗೆ ಇಲ್ಲಿ ನಿಮಗೆ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಆ ನೋಟಿಫಿಕೇಷನ್ ಒಂದು ಅರ್ಜಿಯನ್ನು 18/7/2025 ಈ ಒಂದು ಧಾರವಾಡ ಯೂನಿವರ್ಸಿಟಿ ಒಂದು ಅರ್ಜಿಯನ್ನು ಒಂದು ನೋಟಿಫಿಕೇಷನನ್ನು ಮಾಡಿದೆ. ಸಾಧ್ಯ ಆದಷ್ಟು MA ಮುಗಿಸಿದ ಅಭ್ಯರ್ಥಿಗಳು ಈ ಒಂದು ನೋಟಿಫಿಕೇಷನನ್ನು ಸರಿಯಾಗಿ ಯೂನಿವರ್ಸಿಟಿ ಇಲ್ಲಿದೆ ತಿಳ್ಕೊಂಡು ಸ್ವಲ್ಪ ಸರಿಯಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಸ್ಗಳು ಇರ್ತವೆ. ಸಂಸ್ಥೆಗೆ ಸಂಬಂಧಪಟ್ಟಂಗೆ ನೀವು ಯಾವುದಾದ್ರೂ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾಯಿದ್ರೆ ಆ ಮುಖ್ಯಸ್ಥರಿಂದ ಒಂದಿಷ್ಟು ಪತ್ರವನ್ನು ಪಡ್ಕೋಬೇಕಾಗುತ್ತೆ. ಉದ್ಯೋಗ ಮಾಡ್ತಾಯಿದ್ರೆ ಸೇವಾ ಪ್ರಮಾಣ ಪತ್ರ ಪಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ PhDಗೆ ನೀವು ಪ್ರವೇಶ ಪಡಿಬೇಕು, ಆಯ್ಕೆ ಆಗಬೇಕಂದ್ರೆ ನೋಂದಣಿ ಮಾಡಿಕೊಂಡ್ರ ಜೊತೆಗೆ ನಿಗದಿತ ನಮೂನೆಗಳ ಮುಚ್ಚಳಿಕೆ ಪತ್ರವನ್ನು ನೀಡಬೇಕಾಗುತ್ತೆ. ಅದು 14/8/2025 ಒಳಗೆ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ನಿಮ್ಮ ಪ್ರವೇಶ ಅರ್ಹತೆ ಪಡ್ಕೋಬೇಕಾದ್ರೆ GM ಆದವ್ರಿಗೆ 55% ಆಗಬೇಕು MAಯಲ್ಲಿ, ಮತ್ತು SC STಗೆ ಒಂದು 50% ಪಡ್ಕೋಬೇಕಾಗತ್ತೆ. ಈ ರೀತಿ ನೀವು ಪಡ್ಕೊಂಡ್ರೆ ನಿಮ್ಮ ಒಂದು ಅವಕಾಶ ಇಲ್ಲಿ ಇರುತ್ತೆ MA ಅಲ್ಲಿ ಪಡ್ಕೊಂಡ್ರೆ. ಮತ್ತು ಪ್ರವೇಶ ಪರೀಕ್ಷೆ ಇರುತ್ತೆ. ನೀವು KSET ಮೇಲೂ ಬರಿಬೋದು, ಜೊತೆಗೆ ಇಲ್ಲಿ ನಿಮಗೆ ಒಂದಿಷ್ಟು ಎಂಟ್ರೆನ್ಸ್ ಎಕ್ಸಾಮ್ ಅದರಲ್ಲೂ ಬರಿಬೋದು. ಆ ಪರೀಕ್ಷೆಯನ್ನು ತೊಗೋಬೇಕಾದ್ರೆ 100 ಮಾರ್ಕ್ಸಿಗಿರುತ್ತೆ. ಅದು MCQ ಕ್ವಶನ್ಸ್ಗಳಿರ್ತವೆ, ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಅದರ ಜೊತೆಗೆ ನೀವು ಮೆರಿಟಲ್ಲಿ ನೀವು PhDನ ಪಡ್ಕೋಬೋದು. ಯಾಕಂದರೆ ಒಂದಿಷ್ಟು ಮಂದಿ KSET ಆಗಿಲ್ಲ ಅನ್ನೋದೊಂದು ಇರುತ್ತೆ, ಅವರಿಗೆ ಇದೊಂದು ಅವಕಾಶವನ್ನು ಒದಗಿಸಿಕೊಡುತ್ತೆ. ಇಲ್ಲಿ 120 ನಿಮಿಷ ಇರುತ್ತೆ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ, ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಗೆ. ಇಲ್ಲಿ ನೀವು ಚೆನ್ನಾಗಿ ಎಕ್ಸಾಮನ್ನು ಮಾಡಿದರೆ ನಿಮಗೊಂದು ಅವಕಾಶ ಒದಗಿಸಿಕೊಡುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಈ ಕೋರ್ಸ್ ವರ್ಕ್ ಅಂತ ಇರುತ್ತೆ. ಆ ಕೋರ್ಸ್ ವರ್ಕನ್ನು 16 ವಾರಗಳು ಅಂತಿದೆ. ಸಂಪೂರ್ಣ ಕಾಲಿಕವಾಗಿ, ಅರೆಕಾಲಿಕವಾಗಿ ಅಭ್ಯರ್ಥಿಗಳಿಗೂ ಇದು ಇರುತ್ತೆ. ಇವರೆಲ್ಲರೂ ಬಂದು ಈ ಒಂದು ಕೋರ್ಸ್ ವರ್ಕನ್ನು ಮುಗಿಸ್ಬೇಕಾಗತ್ತೆ, ಅಂದರೆ ಅವರಿಗೆ ಅವಕಾಶ ಸಿಗುತ್ತೆ PhDಯಲ್ಲಿ. ನೆನಪಿರಲಿ. ಜೊತೆಗೆ ಇಲ್ಲಿ ನೋಡಿ, ನಿಮಗೆ ಖಾಲಿ ಇರುವಂಥ, ನಾನು ಎಲ್ಲವನ್ನು ಹೇಳ್ಕೊತ ಹೋಗೋಕ್ಕಾಗಲ್ಲ, ನೋಟಿಫಿಕೇಷನ್ ಇರುವಂಥ ಕೆಲವೊಂದಿಷ್ಟು ಮೇನ್ ಪಾಯಿಂಟ್ಸ್ಗಳನ್ನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು 17, ಮರಾಠಿಗೆ ಸಂಬಂಧಪಟ್ಟಂಗೆ ಒಂದಿಷ್ಟು 7, ಸಂಸ್ಕೃತಕ್ಕೆ ಸಂಬಂಧಪಟ್ಟಂಗೆ ಒಂದು 4, ಉರ್ದುಗೆ ಮತ್ತು ಪರ್ಷಿಯನ್ಗೆ ಸಂಬಂಧಪಟ್ಟಂಗೆ ಒಂದು 2, ಇವು ಒಟ್ಟು 30 ಇಲ್ಲಿ ಕೊಟ್ಟಿದ್ದಾರೆ. ಖಾಲಿರುವಂಥ ಒಂದಷ್ಟು ಶೀಟ್ಗಳು. ನೀವು ಸಾಧ್ಯ ಆದಷ್ಟು ಕನ್ನಡದಲ್ಲಿರುವಂಥವ್ರು PhD ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದೆ ನೋಡಿ. ಮತ್ತು ವಾಣಿಜ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ 9 ಇದ್ದಾವೆ. ಶಿಕ್ಷಣಕ್ಕೆ ಅಂದರೆ ಎಜುಕೇಷನ್ ಮಾಡಿದವ್ರಿಗೆ, ಇವಾಗ ಎಜುಕೇಷನ್ ಮಾಡಿದವ್ರಿಗೆ ಏನಿಲ್ಲ ಅಂತಿರ್ತಾರೆ, ಅಂಥವ್ರಿಗೆ ಇಲ್ಲೊಂದು PhD ಒಂದು ಅವಕಾಶವನ್ನು 11 ಸೀಟ್ಗಳನ್ನು ಕೊಟ್ಟಿದ್ದಾರೆ. ಯಾರು ನೀವು ಎಜುಕೇಷನ್ ಮುಗಿಸ್ಕೊಂಡಿರ್ತೀರೋ ಅವ್ರು 11 ಸೀಟ್ಗಳಿವೆ. ನೀವು ದಯವಿಟ್ಟು ಇದನ್ನು ಮಾಡ್ಕೊಳ್ಳಿ. ಮತ್ತು ಕಾನೂನು ಸಂಬಂಧಪಟ್ಟಂಗೆ 10 ಇದ್ದಾವೆ ನೋಡಿರಿ. ಕಾನೂನಲ್ಲಿ ರಿಸರ್ಚ್ ಮಾಡ್ಬೋದು ಅಂತ 10 ಸೀಟ್ಗಳನ್ನು ಕಾನೂನು ಅಭ್ಯರ್ಥಿಗಳು ಕೊಟ್ಟಿದೆ. ಮೇಜರಾಗಿ ನಮ್ಮ ಸಬ್ಜೆಕ್ಟು ಅಂದರೆ ಈ ಆರ್ಟ್ಸ್ ಸಂಬಂಧಪಟ್ಟಂಗೆ ಒಂದಿಷ್ಟು ಇದಾವಲ್ಲ, ಇದು ಇತಿಹಾಸ ಸಂಬಂಧಪಟ್ಟಂಗೆ ಅಲ್ಲಿ ಒಂದು 5 ನೋಡಿರಿ. ಮೇಜರಾಗಿ ಎಕನಾಮಿಕ್ಸ್ ಒಂದು 25 ಸೀಟು, ಅರ್ಥಶಾಸ್ತ್ರ ಮಾಡಿದವ್ರಿಗೆ 25 ಸೀಟ್ ಇದ್ದಾವೆ. ಇತಿಹಾಸ ಪ್ರಾಚ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ 6 ಸೀಟ್ ಇದ್ದಾವೆ. ಗ್ರಂಥಪಾಲಕರಿಗೆ 6 ಇದ್ದಾವೆ. ಪತ್ರಿಕೋದ್ಯಮಕ್ಕೆ ಒಂದು 6, ತತ್ವಶಾಸ್ತ್ರಕ್ಕೆ 11. ಮೇಜರಾಗಿ ನನ್ನ ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸಲ್ಲಿ ಅಂದರೆ ರಾಜ್ಯಶಾಸ್ತ್ರದಲ್ಲಿ 13 ಸೀಟ್ಗಳಿವೆ. ಯಾರು ದಯವಿಟ್ಟು ನನ್ನ ಒಂದು ಸಬ್ಜೆಕ್ಟನ್ನು ಮಾಡಿರಿ. ಸಮಾಜ ಕಾರ್ಯಕ್ಕೆ ಸಂಬಂಧಪಟ್ಟಂಗೆ 24 ಇದ್ದಾವೆ. ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು 4 ಸೀಟು. ಒಟ್ಟು 103 ಸೀಟ್ಗಳು ಖಾಲಿ ಇರೋದನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಟ್ಟು ಟೋಟಲ್ ಅಂದರೆ ಮಾನವಶಾಸ್ತ್ರ, ಸಸ್ಯಶಾಸ್ತ್ರ, ವನ್ಯಜೀವಿ ಶಾಸ್ತ್ರ, ರಸಾಯನಶಾಸ್ತ್ರ ಹಲವಾರು ಸೀಟುಗಳು ಸೇರಿ 113 ಸೀಟ್ಗಳನ್ನು ಕೊಟ್ಟಿದ್ದಾರೆ. ನೋಡಿರಿ, ನೀವು ಅರ್ಜಿ ಶುಲ್ಕವನ್ನು ಭರಿಸಬೇಕಾದ್ರೆ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ KUD ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸಾಧ್ಯ ಆದಷ್ಟು GM ಇದ್ದವ್ರಿಗೆ 2420 ರೂಪಾಯಿ ಇದೆ. SC STಗೆ 1210 ರೂಪಾಯಿ ಇದೆ. ಅಂದರೆ ವಿದೇಶಿಯರು ಇಲ್ಲಿ PhD ಮಾಡ್ಬೋದು. ಇಲ್ಲಿ ಮಾಡಬೇಕಾದ್ರೆ ಅವರು ಮಸ್ಟ್ ಆ್ಯಂಡ್ ಶುಡ್ ಆಗಿ 4840 ರೂಪಾಯಿನ ತುಂಬಬೇಕಾಗುತ್ತೆ. ಮತ್ತು ರೋಸ್ಟರ್ ಪ್ರಕಾರನೇ ಈ ಸೀಟ್ಗಳನ್ನು ಭರ್ತಿ ಮಾಡ್ಕೊತಾರೆ. ಸಾಧ್ಯ ಆದಷ್ಟು ರೋಸ್ಟರ್ ಬಿಟ್ಟು ಮಾಡೋದಿಲ್ಲ. ರೋಸ್ಟರ್ಗಳ
ಒಂದು ನಿಗದಿತವಾಗಿ ಇಲ್ಲಿ ನಿಮ್ಮನ್ನು ತುಂಬ್ಕೊತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸೋದು ಇಂಪಾರ್ಟೆಂಟ್ ಇರುತ್ತೆ. ಆ ಜಾತಿ ಪ್ರಮಾಣ ಪತ್ರ ಪೂರೈಕೆ ಮಾಡ್ಕೋಬೇಕಾಗುತ್ತೆ ನಿಮ್ಮ ತಹಶೀಲ್ದಾರರಿಂದ. ಹೀಗೆ ಕರ್ನಾಟಕ ಯೂನಿವರ್ಸಿಟಿ ಯಾವುದೇ ಮಾಡಿದರೂ ಅದೊಂದು ನಿಗದಿತ ಸಮಯಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಾರೆ. 18/7/2025 ನೋಟಿಫಿಕೇಷನ್ ಆಗಿದೆ. 14/8/2025 ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸೋದಕ್ಕೆ. ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಗೆ 12/9/2025 ಪ್ರಕಟಿಸುವುದು ಅಂದರೆ 19/9/2025 ಪ್ರಕಟಿಸ್ತಾರೆ. ಸಂದರ್ಶನಕ್ಕೆ 24/9/2025. ಎಲ್ಲ ರೀತಿಯ ಡಾಕ್ಟರೇಟ್ ಕಮಿಟಿಗೆ ಸಂಬಂಧಪಟ್ಟಂಗೆ 3/10/2025, 13/10/2025 ಇಷ್ಟು ಡೇಟಿಗೆ ಇವರೆಲ್ಲವನ್ನು ಮಾಡ್ತಾರೆ. ಒಂದು ವೇಳೆ ಅರ್ಜಿ ಸಲ್ಲಿಸೋ ಮುಂದೆ ಕೊನೆಯ ದಿನಾಂಕ ರಜಾ ಏನಾರು ಇದ್ದರೆ ಆ ರಜಾವನ್ನು ಮುಂದಿನ ದಿನವಾಗಿ ತಗೊಂಡು ಅರ್ಜಿಯನ್ನು ಸ್ವೀಕರಿಸ್ತಾರೆ. ದಯವಿಟ್ಟು ನೀವು ಯಾರು ಸಂಡೇ ಐತಿ ಇಂಡೆ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ. ಅರ್ಜಿ ಇಲ್ಲಿ ನಮೂನೆಯಲ್ಲಿ ಅವರು ನಮೂದಿಸಿದ್ದಾರೆ. ಈ ಎಲ್ಲ ಅರ್ಜಿಯನ್ನು ಈ ಕುಲಸಚಿವರು ಈ ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ. ಅವ್ರ ಸಿಗ್ನೇಚರು ನೋಡಿದರೆ ನೀವು 18/7/2025 ಮಾಡಿದ್ದಾರೆ. ಇವನ್ನೆಲ್ಲ ನೀವು ನೋಟಿಫಿಕೇಷನಲ್ಲಿ ಸರಿಯಾಗಿ ಓದ್ಕೊಂಡ್ಬಿಟ್ಟು ಸಾಧ್ಯ ಆದಷ್ಟು ಒಂದು ಅರ್ಜಿಯನ್ನು ಸಲ್ಲಿಸಿ ನೀವು MA ಆದವರು ಖಾಲಿ ಕೂಡದೇ ಒಂದು PhDಯನ್ನು ಮಾಡ್ಕೊಳ್ಳೋಕ್ಕೆ ನಿಮಗೊಂದು ಅವಕಾಶ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಮಾಡಿದ್ರೆ ಒಳ್ಳೆಯದು. ಈಗ ನಮ್ಮ ಮೈಸೂರು ಯೂನಿವರ್ಸಿಟಿ ಬಿಟ್ಟರೆ ಕರ್ನಾಟಕ ಯೂನಿವರ್ಸಿಟಿ ಭಾಳ ಫೇಮಸ್ ಯೂನಿವರ್ಸಿಟಿ ಮತ್ತು ಅಷ್ಟೇ ಓಲ್ಡೆಸ್ಟ್ ಯೂನಿವರ್ಸಿಟಿ ಅಂತ ನಾನು ಹೇಳ್ತಾ ಇದ್ದೇನೆ. ದಯವಿಟ್ಟು ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸಾಧ್ಯ ಆದರೆ ನನ್ನ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಜೊತೆಗೆ ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ಮಾಡೋರೆಲ್ಲರೂ ಮಾಡಲಿ ಅಂತ ನನ್ನ ಅಭಿಪ್ರಾಯ. ಪ್ಲೀಸ್ ನನ್ನ ಒಂದು ಚಾನಲನ್ನು JVN ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಒತ್ತಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.